सभी को नमस्कार। बच्चों, आपकी पढ़ाई कैसी चल रही है? मैं आशा करता हूं कि आपकी सबकी पढ़ाई अच्छी तरह से चल रही है। मैं हूं संजय कुमार गणपति राठौड़, सरकारी हाई स्कूल बाचनहट्टी मागड़ी तहसील और रामनगर जिला में हिंदी शिक्षक सेवारत हूं। एक कहानी द्वारा इस कक्षा को प्रारंभ करता हूं। ಮಕ್ಕಳೇ, ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಪಾಠದೊಂದಿಗೆ ಈ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ 3 ಜನ ಸ್ನೇಹಿತರ ಒಂದು ಕಥೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳ. ಯಾಕಂದರೆ ಈ ಕತೆ ನಮ್ಮ ಜೀವನಕ್ಕೆ ಬಹಳ ಅವಶ್ಯವಾದಂಥ ಒಂದು ಕತೆ. ಹಾಗಾದರೆ ವಿದ್ಯೆ ಎನ್ನುವಂಥ ಒಬ್ಬ ಸ್ನೇಹಿತ ಇದ್ದ. ಮತ್ತು ಸಂಪತ್ತು ಮತ್ತು ನಂಬಿಕೆ. ನೋಡಿ, ವಿದ್ಯೆ, ಸಂಪತ್ತು, ನಂಬಿಕೆ ಎನ್ನುವಂಥ ಈ 3 ಜನ ಸ್ನೇಹಿತರಿದ್ದರು. ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಸಂತೋಷವಾಗಿದ್ದಾರೆ. ಹೀಗೆ 3 ಜನ ಸ್ನೇಹಿತರಿರುವಾಗ ಒಬ್ಬರಿಗೊಬ್ಬ ಬಿಟ್ಟಿರ್ತಿಲ್ಲ ಅಂತ ಆತ್ಮೀಯ ಸ್ನೇಹಿತರು. ಒಂದು ದಿನ ಏನಾಗ್ಬಿಡ್ತದೆ, ಆ 3 ಜನ ಸ್ನೇಹಿತರು ಬೇರೆಯಾಗುವಂಥ ಒಂದು ಸಂದರ್ಭ ಬರ್ತದೆ, ದೂರವಾಗುವಂಥ ಒಂದು ಸಂದರ್ಭ ಬರ್ತದೆ. ಆಗ 3 ಜನ ಮಾತಾಡ್ಕೋತಾರೆ, ಈಗ ನಾವೆಲ್ಲರೂ ಒಳ್ಳೆಯ ಸ್ನೇಹಿತರಾಗಿದ್ದೇವೆ, ಮುಂದೆ ನಾವೀಗ ದೂರ ಹೋಗಿಬಿಟ್ರೆ ನಾವು ಮತ್ತೆ ಎಲ್ಲಿ ಸಿಗ್ತೇವೆ, ಎಲ್ಲಿ ಸಿಗೋಣ, ಎಲ್ಲಿ ಭೇಟಿಯಾಗೋಣ ಅಂತ ಆ 3 ಜನ ಮಾತಾಡ್ಕೋತಾರೆ. ಆವಾಗ ವಿದ್ಯೆ ಹೇಳ್ತಾನೆ, ನಾನು ದೇವಸ್ಥಾನದಲ್ಲಿ ಸಿಗ್ತೇನೆ ಮತ್ತು ಶಾಲೆಗಳಲ್ಲಿ ಸಿಗ್ತೀನಿ ಅಂತ ವಿದ್ಯೆ ಹೇಳ್ತಾನೆ. ಆಗ ಸಂಪತ್ತು ಏನು ಹೇಳ್ತಾನಪ್ಪ ಅಂತ ಹೇಳಿದ್ರೆ, ನಾನು ಶ್ರೀಮಂತರ ಬಳಿಯಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ. ವಿದ್ಯೆ ತನ್ನ ಅಭಿಪ್ರಾಯವನ್ನು ಮತ್ತೆ ಎಲ್ಲಿ ಸಿಗೋನು, ಎಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದಾಗ ವಿದ್ಯೆ ದೇವಸ್ಥಾನದಲ್ಲಿ ಮತ್ತು ಶಾಲೆಯಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾನೆ. ಸಂಪತ್ತು ಏನು ಹೇಳ್ತಾನೆ, ನಾನು ಶ್ರೀಮಂತರ ಮನೆಯಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ. ಇವರಿಬ್ಬರೂ ಮಾತಾಡ್ತಾ ಇರುವಾಗ ನಂಬಿಕೆ ಏನು ಮಾಡ್ತಾ ಇದ್ದ, ಮೌನವಾಗಿರ್ತಾನೆ. ಆವಾಗ ವಿದ್ಯೆ ಮತ್ತು ಸಂಪತ್ತು ಇಬ್ಬರು ನಂಬಿಕೆ ಹತ್ರ ಬರ್ತಾರೆ. ನಂಬಿಕೆ ಕೇಳ್ತಾರೆ, ಏನಪ್ಪ ಯಾಕೆ ಮೌನವಾಗಿದೆಯಾ, ನೀನೇನು ಹೇಳ್ತಾ ಇಲ್ಲಲ್ಲ ಅಂತ ಕೇಳಿದಾಗ ಆವಾಗ ನಂಬಿಕೆ ಹೇಳ್ತಾನೆ, ಸ್ವಾಮಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸ್ಬಿಟ್ರಿ, ಆದರೆ ನಾನು ಒಂದು ಸಾರಿ ಹೊರಟುಬಿಟ್ರೆ ಮತ್ತೆ ನಾನು ಬರುವುದಿಲ್ಲ ಅಂತ. ಈ 3 ಜನ ಸ್ನೇಹಿತರ ಒಂದು ಕಥೆಯಿಂದ ನಮ್ಗೆ ಏನು ಅರ್ಥ ಆಗ್ತದೆ ಅಂತ ಅರ್ಥ ಆಯ್ತಾ? ವಿದ್ಯೆ, ಸಂಪತ್ತು, ನಂಬಿಕೆ, ಈ 3 ಜನ ಸ್ನೇಹಿತರಲ್ಲಿ ಒಂದು ಸಾರಿ ಯಾರಾದರೂ ನಾವು ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿವಪ್ಪ ಅಂದ್ರೆ ಇನ್ನೊಂದು ಸಾರಿ ನಮ್ಮನ್ನು ಯಾರೂ ಕೂಡ ನಂಬೋದಿಲ್ಲ. ಹೇಗಿತ್ತು ಮಕ್ಕಳ ಕತೆ? ಜೀವನದಲ್ಲಿ ಸ್ನೇಹಿತರ ಬಗ್ಗೆ ಆಗಿರ್ಬೋದು, ತಂದೆ ತಾಯಿಗಳನ್ನು ಆಗಿರ್ಬೋದು, ನಮ್ಮ ನೆರೆಹೊರೆಯರಾಗಿರ್ಬೋದು, ನಾವು ಎಂದಿಗೂ ಕೂಡ ನಂಬಿಕೆಯನ್ನು ನಾವು ಕಳೆದುಕೊಳ್ಬಾರ್ದು. ಒಂದು ಸಾರಿ ನಾವು ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿವಪ್ಪ ಅಂದ್ರೆ ಆ ನಂಬಿಕೆ ಮತ್ತು ಏನು ಕೊಟ್ಟರು ಆ ನಂಬಿಕೆ ಮತ್ತೆ ವಾಪಸ್ ಬರೋದಿಲ್ಲ. ಹೇಗೆ ಅನ್ನಿಸ್ತ ಮಕ್ಕಳಿಗೆ ಕತೆ? ಅದಕ್ಕಾಗಿ ನಾವು ಜೀವನದಲ್ಲಿ ವಿದ್ಯೆ, ಸಂಪತ್ತು, ನಂಬಿಕೆ, ಎಷ್ಟೋ ವಿದ್ಯೆ ಇರಲಿ, ಎಷ್ಟೋ ಸಂಪತ್ತಿರಲಿ, ನಾವು ನಂಬಿಕೆಯನ್ನು ಎಂದಿಗೂ ಮಾತ್ರ ನಾವೇನು ಮಾಡಬಾರ್ದು, ಕಳ್ಕೋಬಾರ್ದು. ಅದೇ ಈ ಒಂದು ಸ್ನೇಹಿತರ ಒಂದು ಕಥೆಯ ಉದ್ದೇಶ. ಚೆನ್ನಾಗಿತ್ತಲ್ಲ ಮಕ್ಕಳೇ? ಹಾಗಾದರೆ ನಾವು ಇನ್ನೊಂದು एक्टिविटी ಮಾಡೋಣ. तो देखिए, आपके सामने यहाँ पर सफलता प्राप्त करने से संबंधित शब्दों पर गोला लगाइए. ಅಂದರೆ ನೀವು ಯಶಸ್ಸನ್ನು ಗಳಿಸುವಂತಹ ಒಂದು ಸಂಬಂಧಪಟ್ಟಂತಹ ಒಂದು ಇಲ್ಲಿ ಪದಗಳನ್ನು ಇಲ್ಲಿ ನೀಡಲಾಗಿದೆ. ಈ ಪದಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಇದರಲ್ಲಿ ಸರಿಯಾದಂತಹ ಪದಕ್ಕೆ ನೀವು ಗೋಲ್ ಹಾಕಬೇಕು. ಉದಾಹರಣೆಗೆ ನೋಡಿ ಸಾರ್ಥಕ್ ಪರಿಶ್ರಮ. ನಾನು ಈಗ ಒಂದು ಉದಾಹರಣೆಗಾಗಿ ಒಂದು ಸಾರ್ಥಕ ಪರಿಶ್ರಮ ಅಂದರೆ ನಮಗೆ ಯಶಸ್ಸು ಗಳಿಸಬೇಕಪ್ಪ ಅಂದರೆ आराम से सोना, सतत अभ्यास, हैरान होना, आत्मविश्वास, बेकार का काम करना, सार्थक काम करना, पराजय स्वीकार, कुछ करके देखना, भटकना, शिक्षा प्राप्ति, भाग जाना, भला करना आदि। यहाँ पर बहुत सारे यहाँ पर हम क्या देख रहे हैं, कुछ शब्दों को देख रहे हैं. आप क्या करना चाहिए, आप सफलता प्राप्त करने से संबंधित शब्दों पर आप गोला लगाना चाहिए. तैयार है ना बच्चों? तो लिखिए. तो देखिए दूसरा शब्द कौन सा है? हाँ, सतत अभ्यास करना. सही पहचाना आप लोगों ने, बहुत बढ़िया, धन्यवाद बच्चों. और उसके बाद
आत्मविश्वास, अच्छा, और आगे सार्थक काम करना, और उसके बाद कुछ करके देखना। ಕೈಲಾಗದ ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ। उसके बाद शिक्षा प्राप्ति, हम अच्छे संस्कार पर सीखना चाहिए, अच्छी शिक्षा प्राप्त करना चाहिए, और भला करना। तो देखिए आज जो मैं आप लोगों को पता चल रहा होगा कि जो मैं किस विषय के बारे में आप लोगों को पढ़ाने जा रहा हूं। तो देखिए आपके सामने, कोशिश करने वालों की कभी हार नहीं होती। इस कविता के कवि है सोहनलाल द्विवेदी। हम सबसे पहले सोहनलाल द्विवेदी जी के हम परिचय देख लेंगे। उससे पहले सोहनलाल द्विवेदी जी का परिचय 23 फरवरी सन 1906 को हुआ था। शिक्षा MA LLB, और इनका कार्यक्षेत्र देखिए, आजीविका के लिए जमींदारी तथा बैंकिंग का काम 1983 से 1942 तक राष्ट्रीय पत्र दैनिक अधिकार के संपादक थे। कुछ वर्षों तक अवैतनिक यानी कि बिना वेतन के बाल पत्रिका बाल सखा का संपादन भी किया। आप महात्मा गांधी से अत्यधिक प्रभावित थे। तो देखिए उनका कार्यक्षेत्र कैसा था, ये देखिए बिना अवैतनिक मतलब बिना वेतन के उन्होंने जो एक बाल पत्रिका का संपादन कार्य भी उन्होंने किया था। तो आगे देखिए उपाधि, इन्हें सोहनलाल द्विवेदी जी को राष्ट्र कवि की उपाधि भी प्राप्त है, और इनकी कुछ रचनाएं हैं भैरवी, वासवदत्ता, कुणाल, पूजा गीता, विषपान, युगधारा और जय गांधी। और बांसुरी, झरना, बिगुल, बच्चों के बापू, दूध बताशा, बाल भारती और शिशु भारती, नेहरू चाचा, सुजाता, प्रभाती आदि इनकी कुछ रचनाएं हैं बच्चों। तो देखिए उनके राष्ट्र कवि की उपाधि से भी उनको सम्मानित किया गया है। इनका निधन 1988 में हुआ था। ಈ ಪದ್ಯದ ಆಶಯ ಏನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ। इस कविता में कोशिश करने से सफलता प्राप्त करने का संदेश मिलता है। कवि कहते हैं कि जीवन की प्रतियोगिता में असफलता से विमुख न होते हुए अपनी कमियों को खुद पहचान कर स्व प्रयत्न से लगातार आगे बढ़ने से हार कभी नहीं होती है। ನೋಡಿ ಮಕ್ಕಳ, ಈ ಕವಿತೆಯಿಂದ ಅಂದರೆ ಕೋಶಿಶ್ करने वालों की हार नहीं होती ಅನ್ನುವಂಥ ಈ ಕವಿತೆಯಿಂದ ನಾವು ಪ್ರಯತ್ನ ಪಟ್ಟರೆ ನಾವು ಯಶಸ್ವಿಯ ಒಂದು ಹಾದಿಯಲ್ಲಿ ನಾವು ಸಾಕ್ತೇವೆ ಅನ್ನೋದೇ ಈ ಕವಿತೆಯ ಸಂದೇಶ। ಮತ್ತು ಕವಿಗಳು ಹೇಳ್ತಾರೆ, ಜೀವನದ ಸ್ಪರ್ಧೆಯಲ್ಲಿ ಪ್ರತಿಯೋಗಿತಾ, ಜೀವನದ ಯಾವುದೇ ಸ್ಪರ್ಧೆಯಲ್ಲಿರಲಿ ನಮಗೆ ಅಸಫಲತೆ ಅಂದರೆ ಸೋಲಾಗ್ತದೆ। ಈಗ ರನ್ನಿಂಗ್ನಲ್ಲಿ ನಾನು ಓಡ್ತಾ ಇದ್ದೇನೆ ಅಂತೇಳಿ ಅಚಾನಕ್ ಸೋಲು ಗೆಲುವಿದ್ದಿದೆ, ಸೋಲೇ ಗೆಲುವಿನ ಮೆಟ್ಟಿಲು। ಅದಕ್ಕಾಗಿ ನಾವು ಬೇಸರ ಆಗಿ ನಾವು ಕೂತ್ಕೋಬಾರ್ದು। ನಾವು ಸೋಲೋದಕ್ಕೆ ಅಥವಾ ಅಕಸ್ಮಾತ್ ನಾವು ಚೆನ್ನಾಗಿ ಓದಿರ್ತೀವಿ, ಅಂಕಗಳು ಕಡಿಮೆ ಬಂದುಬಿಡ್ತವೆ, ಅಯ್ಯೋ ಕಡಿಮೆ ಅಂಕ ಬಂದುಬಿಡ್ತಲ್ಲ ಅನ್ನುವಂಥ ಯೋಚನೆಯಲ್ಲಿ ನಾವು ಮುಳುಗಬೇಡ। ಕಮಿಯೋ ಕೋ ಖುದ್ ಪಹಚಾನ್ ಕರ್, ಏನು ಕೊರತೆ ಇದೆ ಆ ಕೊರತೆಯನ್ನು ಸ್ವತಃ ತಾವೇ ಅದನ್ನು ಅರ್ಥ ಮಾಡಿಕೊಂಡು ಸ್ವಪ್ರಯತ್ನಿಸಿ ಹಾಗೆ ಬಣ್ಣಿಸಿ ನಾವು ಸ್ವಪ್ರಯತ್ನದಿಂದ ಮುಂದೆ ಸಾಗಿದರೆ ನಮಗೆ ಎಂದಿಗೂ ಕೂಡ ಸೋಲಾಗಲ್ಲ। ಈ ಕವಿತೆಯ ಆಶಯ। ಈಗ ನಾವು ಕವಿತಾ ಗಾಯನವನ್ನು ಮಾಡೋಣ। लहरों से डर कर नौका पार नहीं होती, कोशिश करने वालों की कभी हार नहीं होती, कभी हार नहीं होती। लहरों से डर कर नौका पार नहीं होती, कोशिश करने वालों की कभी हार नहीं होती, कभी हार नहीं होती। नन्ही चिटी जब दाना लेकर चलती है, चढ़ती दीवारों पर 100 बार फिसलती है, 100 बार फिसलती है। मन का विश्वास रगों में साहस भरता है, चढ़ कर गिरना गिर कर चढ़ना न अकरता है, न अकरता है। आखिर उसकी मेहनत बेकार नहीं होती, कोशिश करने वालों की कभी हार नहीं होती, कभी हार नहीं होती।
डुबकियाँ सिंधु में गोताखोर लगाता है, जा 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 कर खाली हाथ लौट कर आता है, लौट कर आता है। मिलते नहीं सहज ही मोती गहरे पानी में, बढ़ता दुगना उत्साह इसी हैरानी में, इसी हैरानी में। मुट्ठी उसकी खाली हर बार नहीं होती, कोशिश करने वालों की कभी हार नहीं होती, कभी हार नहीं होती। ಮಕ್ಕಳೇ, ಈಗ ಪದ್ಯವನ್ನು ಕೇಳಿದ್ರಿ, ಯಾರು ಪ್ರಯತ್ನ ಮಾಡ್ತಾರೋ ನಮಗೆ ಸೋಲಾಗಲ್ಲ. ಹಾಗಾದರೆ ನಾವು ಒಂದೊಂದು ಪದ್ಯದ ಅಂಶದಲ್ಲಿ ಏನೇನು ಅಡಗಿದೆ ಅಂತ ನೋಡಿ ಹೇಳ್ತಾರೆ. ಲಹರೋं से डर कर नौका पार नहीं होती, लहरों से डर कर नौका पार नहीं होती, कोशिश करने वालों की कभी हार नहीं होती, कोशिश करने वालों की कभी हार नहीं होती. ನೋಡಿ ಮಕ್ಕಳ, लहरों के थेपड़ों से अगर कोई नाविक डर जाए तो वह अपनी नौका को इस पार से उस पार नहीं ले जा सकता है. उसे यहाँ विश्वास कर लेना चाहिए कि जो कोशिश करते हैं उनकी कभी हार नहीं होती है. ನೋಡಿ ಮಕ್ಕಳೇ, ಈ ಎರಡು ಸಾಲಿನ ಅರ್ಥ ಎಷ್ಟು ಅಂಶಗಳನ್ನು ಅಡಗಿದೆ ಅಂತ ನೋಡ್ಕೊಳ್ಳಿ. ಲಹರೋं के थेपड़ों से, ನೋಡಿ ಈ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ, ಅಲೆಗಳು ಬರ್ತಾ ಇದೆ. ಲಹರ್ ಅಂದರೆ ತರಂಗ, ಅಲೆಗಳು ಬರ್ತಾ ಇದೆ. ನೌಕಾ ಅಂದರೆ ನಾವ್, ದೋಣಿಯಪ್ಪ. ಲಹರೋं के थेपड़ों से अगर कोई नाविक डर जाए तो, ಒಂದು ವೇಳೆ ಆ ದೋಣಿಯನ್ನು ಸಾಗಿಸುವಂಥ ನಾವಿಕ ಆ ಅಲೆಗಳು ಬರ್ತದೆ ಅಂತ ತಿಳ್ಕೊಂಡು ಒಂದು ವೇಳೆ ಹೆದರು ಬಿಟ್ಟರೆ ಆ ವ್ಯಕ್ತಿ, ಆ ನಾವಿಕ ಇಸ್ ಪಾರ್ ಸೆ ಉಸ್ ಪಾರ್, ಈ ದಡದಿಂದ ಆ ದಡಕ್ಕೆ ಹೋಗೋಕ್ಕೆ ಸಾಧ್ಯ ನೀವು. उसे यहाँ विश्वास कर लेना चाहिए कि जो कोशिश करते हैं उनकी कभी हार नहीं होती. ಆವಾಗ ಆ ನಾವಿಕನಾದವನು ನಂಬ್ಕೋಬೇಕು, ತನ್ನ ಮೇಲೆ ವಿಶ್ವಾಸ ಬರಬೇಕು. ಏನಂತ ಗೊತ್ತಾ? ಪ್ರಯತ್ನ ಮಾಡಿದರೆ ನಾನು ಈ ದಡದಿಂದ ಆ ದಡಕ್ಕೆ ನಾನು ಹೋಗ್ತೀನಿ ಅಂತ. ಎಂತಹ ಥೇಪಡು ಅಲೆಗಳು ಎಷ್ಟೋ ಬರಲಿ, ಅಲೆಗಳು ಉಕ್ಕಿ ಬಂದರೂ ಕೂಡ ಆ ನಾವಿಕನಲ್ಲಿ ಒಂದೇ ಒಂದಿರ್ತದೆ, ಪ್ರಯತ್ನ. ನಾನು ಪ್ರಯತ್ನ ಮಾಡಿದರೆ ಈ ದಡದಿಂದ ಆ ದಡಕ್ಕೆ ನಾನು ಹೋಗ್ತೀನಿ ಅನ್ನುವಂಥ ಅಂಶ ಅವನಲ್ಲಿ ಅಡಗಿರಬೇಕು. ಯಾರು ಪ್ರಯತ್ನ ಮಾಡ್ತಾರೋ ಅವರು ಎಂದಿಗೂ ಸೋಲಾಗಲ್ಲ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಇಲ್ಲಿ ಬಂದಂಥ ಶಬ್ದ ಅರ್ಥ. ಲಹರ್ ಅಂದರೆ ತರಂಗ, ಲಹರ್ ಅಂದರೆ ತರಂಗ, ಬಹಾವ್. ನೌಕಾ ಅಂದರೆ ನಾವ್ ಅಂದ್ರೇನು? ಡೋಣಿ. ಕೋಶಿಶ್ ಅಂದರೆ ಪ್ರಯಾಸ ಅಥವಾ ಪ್ರಯತ್ನ. ಹಾರ್ ಅಂದರೆ ಸೋಲು. ಮುಂದಿನ ಅಂಶದ ಕಡೆಗೆ ನಾವು ಹೋಗೋಣ. नन्ही चींटी जब धाना लेकर चलती है, चढ़ती दीवारों पर 100 बार फिसलती है. नन्ही चींटी जब धाना लेकर चलती है, चढ़ती दीवारों पर 100 बार फिसलती है. कवि का पुनः कहना है कि जब नन्ही सी चींटी दाना लेकर दीवारों पर चढ़ती है तो वह एक नहीं, दो नहीं, बल्कि 100 बार फिसलती है, फिर भी चढ़ने में सफल हो जाती है. तो देखिए इस कवि का कहना है, ನೋಡಿ ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಗೋಡೆ ಮೇಲೆ ಹತ್ತಾನೆ ಇದೆ, ಫಿರ್ ಬಿ ಚढ़ने में सफल हो जाती है, ಕೊನೆಗೆ ಅದು ಹತ್ತೋದರಲ್ಲಿ ಯಶಸ್ಸನ್ನು ಗಳಿಸ್ತದೆ. मन का विश्वास रगों में साहस भरता है, चढ़कर गिरना गिरकर चढ़ना न अकरता है. ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾರೆ ಅವರು. अगर नसों में, नस अंद्रेनु नर नाड़िगळल्ली, अगर नसों में मन का विश्वास भरा हो तो उससे साहस मिलता है. चढ़कर गिरना, गिरकर फिर न चढ़ना बुरा लगता है. आखिर उसकी मेहनत बेकार नहीं होती, कोशिश करने वालों की कभी हार नहीं होती. अष्टु प्रयत्न मारता होद्रे इस प्रकार जो मेहनत करते हैं उनको आखिर में सफलता मिलती है. उनकी मेहनत बेकार नहीं जाती. इस आधार पर यहाँ कहा जा सकता है कि कोशिश करने वालों की हार कभी नहीं होती है. तो आगे के अंश को देखेंगे. डुबकियां सिंधु में गोताखोर लगाता है, जा जाकर खाली हाथ लौट कर आता है. तो इसका मतलब है गोताखोर ಅಂದ್ರೆ
पानी में डुबकी लगाने वाला समुद्र में गहरी डुबकियां लगाता है, फिर भी कभी कभी खाली हाथ लौट कर आता है। ಮುಂದೆ ನೋಡಿ, मिलते नहीं सहज ही मोती गहरे पानी में, बढ़ता दुगना उत्साह इसी हैरानी में। वह यहां भली बाती जानता है कि समुद्र की गहराई में इतनी आसानी से मोती नहीं मिलते हैं। वहां इसी बात को समझकर हैरान हो जाता है। इस प्रयास में उसका उत्साह 2 गुना बढ़ जाता है। ಅವನ ಪ್ರಯತ್ನದಲ್ಲಿ ಅವನಿಗೆ ದುಗುಣ ಅಂದರೆ 2 ಪಟ್ಟು ಉತ್ಸಾಹ ಅವನಿಗೆ ಮತ್ತೆ ಮನಸ್ಸಿನಲ್ಲಿ ಬರ್ತದೆ. ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ಅವನ ಮನದಲ್ಲಿ ಬರ್ತದೆ ಮಕ್ಕಳೇ. ಹಾಗಾಗಿ ಮುಂದೆ ನೋಡಿ ಮಕ್ಕಳೇ, मुट्ठी उसकी खाली हर बार नहीं होती, कोशिश करने वालों की कभी हार नहीं होती। गोताखोर अपने इसी प्रयास में उसका उत्साह 2 गुना बढ़ जाता है कि उसकी मुट्ठी हर बार खाली नहीं लौटेगी। इसी प्रकार कोशिश करने वालों की हार नहीं होती है। ಸಮುದ್ರದ ಆಳದಲ್ಲಿ ಹೋಗುವಂತಹ ವ್ಯಕ್ತಿ ಅವನು ಎಷ್ಟೋ ಪ್ರಯತ್ನ ಪಡ್ತಾನೆ, ಮತ್ತು ಅವನಿಗೆ ಉತ್ಸಾಹ ಇದ್ದೇ ಇರ್ತದೆ. 2 ಪಟ್ಟು ಉತ್ಸಾಹ ಬೀಳ್ತದೆ. ಒಂದಾದರೂ ಒಂದಿನ ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನುವಂಥದ್ದು. ಎಷ್ಟು ದಿನ ಅಂತಲೇ ಈ ನನ್ನ ಮುಷ್ಟಿ ಇದೆಯಲ್ಲ ನೋಡಿ, ಈ ಮುಷ್ಟಿಯಲ್ಲಿ ನೋಡಿ ಅವನು ಪ್ರಯತ್ನ ಮಾಡಿದ್ದಕ್ಕೆ ಅವನ ಮುಷ್ಟಿಯಲ್ಲಿ ಏನಿದೆ ಈಗ ಮುತ್ತು ಇದೆ. ಈ ಮಕ್ಕಳೇ, ಈಗ ಹೇಳ್ತಾ ಇರುವಂಥ ವಿಚಾರ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಪ್ರಮುಖವಾದಂಥದ್ದು ಅಂತ ಅಂಶವನ್ನು ಈಗ ನಾನು ನಿಮ್ಮ ಗಮನಕ್ಕೆ ಹೇಳ್ತಾನೆ. असफलता एक चुनौती है, इसे स्वीकार करो। क्या कमी रह गई, देखो और सुधार करो। कवि ಹೇಳ್ತಾರೆ, असफलता कोशिश करने वालों के लिए एक चुनौती है, ऐसा मानकर उन्हें इसे स्वीकार करना चाहिए। इसके लिए उन्हें यहाँ छानबीन करनी चाहिए, उनकी कोशिश में क्या कमी रह गई और उसे अब कैसे दूर करके कदम बढ़ाना चाहिए, ऐसा सोच विचार कर फिर कोशिश करनी चाहिए। मಕ್ಕಳೇ, ಬಹಳ ಇಂಪಾರ್ಟೆಂಟ್ ಇದು. असफलता एक चुनौती है. ಈಗ ನೀವು ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂತಂತ ತಿಳ್ಕೊಳ್ಳಿ, ಆವಾಗ ಅದು ನಮ್ಮ ಸೋಲು ಅಂತ ತಿಳ್ಕೊಳ್ಳೋಣ. ನಾವು ಸೋತಾಗ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಾಗ ಆ ಅಂಕವನ್ನು ನಾವೇನಾಗಬೇಕು ಮಾಡಿ ತಗೋಬೇಕು, ಚಾಲೆಂಜ್ ಆಗಿ ತಗೋಬೇಕು. ಚುನೌತಿ ಚಾಲೆಂಜ್ ಆಗಿ ಅದನ್ನು ಸ್ವೀಕರಿಸ್ಕೋಬೇಕು. ಅಂಕ ಕಡಿಮೆ ಬಂದುಬಿಟ್ಟಿದೆ ನೋಡಿ, ಅವನು ಫೇಲ್ ಆಗಿಬಿಟ್ಟಿದೆ, ಕಡಿಮೆ ಅಂಕ ಬಂದುಬಿಟ್ಟಿದೆ. ಕಡಿಮೆ ಅಂಕ ಬಂದಿದೆ ಅಂತೇಳಿ ಅಳ್ತಾ ಕುಂದ್ರೋದಲ್ಲ, ದುಃಖ ಪಡೋದಲ್ಲ, ನಾನು ಅದನ್ನು ಸ್ವೀಕರಿಸಬೇಕು. ಕಡಿಮೆ ಅಂಕ ಬಂದಿದ್ದಿಲ್ಲ, ಹಾಂ ಸ್ವೀಕರಿಸೋಣ ಮೊದಲು. ಹೌದು, ನನಗೆ ಬಂದುಬಿಟ್ಟಿದೆ ಕಡಿಮೆ, ಅದನ್ನು ಸ್ವೀಕರಿಸೋಣ. ನಾವು ಯೋಚನೆ ಮಾಡಬೇಕು, ಕ್ಯಾ ಕಮ್ಮಿ ರಹ ಗೈ, ನನಗೆ ಅಂಕಗಳು ಬರುವುದಕ್ಕೆ ಏನು ಕೊರತೆಯಾಯಿತು. ಕಮ್ಮಿ ಅಂದರೆ ಅಭಾವ. ಅದಕ್ಕಾಗಿ ದೇಕೋ ಅವ್ರು ಸುಧಾರಕರು, ನಾವು ನೋಡಬೇಕು. ನಾನು ಓದಿದ್ರಲ್ಲಿ ಏನಾದರೂ ಅಂತ ತೊಂದರೆ ಇದ್ದೇ ಇರ್ತದೆ. ಕ್ಯಾ ಕಮ್ಮಿ ರಹ ಗೈ ನೋಡಿ, ಅದನ್ನು ಏನು ಮಾಡಿರಿ, ಸುಧಾರಿಸ್ಕೊಳ್ಳಿ, ಯೋಚಿಸಿ, ಪ್ರಯತ್ನ ಮಾಡಿ. जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम। इस प्रकार कवि कहते हैं, जब तक सफलता न मिले तब तक चैन की नींद नहीं आनी चाहिए। इस दृढ़ संकल्प के साथ संघर्षों के मैदान में खड़े रहना चाहिए। ಮಕ್ಕಳೇ ಗಮನಿಸ್ರಿ, ಅಂಕ ಕಡಿಮೆ ಆಯ್ತು ಅಂಥೇಳಿ ಸುಮ್ಮನೆ ಕುಂದ್ರಬಾರ್ದು. ಜಬ್ ತಕ ನ ಸಫಲ ಹೋ, ಎಲ್ಲಿವರೆಗೆ ನೀನು ಯಶಸ್ಸನ್ನು ಗಳಿಸುವುದಿಲ್ಲವೋ ಅಲ್ಲಿವರೆಗೆ ನೀಂದ ಚೈನ್ ಕೋ ತ್ಯಾಗೋ ತುಮ್, ನಿಮ್ಮ ನಿದ್ರೆಯನ್ನು ಬಿಟ್ಬಿಡಿ. ಎಲ್ಲ ತ್ಯಾಗೋನು, ಯಶಸ್ಸು ನನಗೇನಾದರೂ ಮಾಡಿ ಸಾಧನೆ ಮಾಡಬೇಕು. ಸೋಲೆ ಗೆಲುವಿನ ಮೆಟ್ಟಿಲು. कुछ किए बिना ही जय जयकार नहीं होती, कोशिश करने वालों की कभी हार नहीं होती। ನೋಡಿ ಮಕ್ಕಳೇ, ನೋಡಿ ಆ ರನ್ನಿಂಗ್ ರೇಸ್ ಮೈದಾನದಲ್ಲಿ ಇವತ್ತು ಅವನಿಗೇನು ಸಿಕ್ಕಿದ್ದಾನೆ, ಪ್ರಯತ್ನ ಪಟ್ಟಿದ್ದಾನೆ, ಯಶಸ್ಸು ಸಿಕ್ಕಿದೆ. ಅವನಿಗೆ ಯಶಸ್ಸು ಸಿಕ್ಕಿದ್ರಿಂದ ಇವತ್ತೇನಾಗಿದೆ, ಇಲ್ಲಿ ಜೈ ಜಯಕಾರ. यहाँ अच्छी तरह से समझ लेना चाहिए श्रेष्ठ और अटूट कर्मों से ही जय जयकार होती है। यही नहीं, जो कोशिश करते हैं उन्हें विजय प्राप्त होती है, हार नहीं। ಅರ್ಥ ಆಯ್ತಾ ಮಕ್ಕಳೇ? ಈ 6 ಸಾಲುಗಳನ್ನು
ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಹೋಲಿಕೆ ಮಾಡಿದ್ರಪ್ಪ ಅಂದರೆ ನಮಗೆ ಅನ್ವಯಿಸ್ಕೊಳ್ತದೆ ಇದು. ಅದಕ್ಕಾಗಿ ಹೇಳ್ತಾರೆ, ನಾವು ಪ್ರಯತ್ನ ಪಟ್ಟರೆ ಅಂದರೆ ಆ ಹೋರಾಟದ ಮೈದಾನವನ್ನು ಬಿಟ್ಟು ಓಡದೆ ಕುಚಿಕಿಯೇ ಬಿನ ನಾವು ಏನನ್ನ ಮಾಡದೇ ಇದ್ರಪ್ಪ ಅಂದ್ರೆ ನಮ್ಗೆ ಯಾರು ನೋಡ್ತಾರೆ? ಯಾರು ಜಯ ಜಯಕಾರ ಹಾಕಲ್ಲ. ನಮಗೆ ಹಾಕ್ತಾರ? ಇಲ್ಲ. ನಮ್ಮನ್ನ ಯಾರಾದರೂ ಹೊಗಳಬೇಕಂದ್ರೆ, ನಮ್ಮನ್ನು ಯಾರು ಎಲ್ಲರೂ ಮೆಚ್ಚಬೇಕಪ್ಪ ಅಂದರೆ ನಾವು ಮೆಚ್ಚುವಂಥ ಕೆಲಸ ಮಾಡಬೇಕು. ಈಗ ಹೇಳಿದ್ನಲ್ಲ ಈ 6 ಸಾಲು, असफलता एक चुनौती है इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम, कुछ किए बिना ही जय जयकार नहीं होती, कोशिश करने वालों की कभी हार नहीं होती. ಈ 6 ಸಾಲುಗಳು ನಿಮಗೆ ಕಂಠಸ್ಥ ಕೂಡ ಇದೆ. ಪರೀಕ್ಷಾ ದೃಷ್ಟಿಯಿಂದ ಈ 6 ಸಾಲುಗಳು ಬಹಳ ಇಂಪಾರ್ಟೆಂಟ್. ನಿಮಗೆ ಬಾಯ್ಪಾಟ್ಗೆ ಕಂಠಸ್ಥ ಕೆ ಲಿಯೇ ಬಿ ये पूछा जाता है ಈ ಸಾಲುಗಳು. ಇದನ್ನು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಮಕ್ಕಳ. ಆವಾಗ ನೀವು ಗ್ಯಾರಂಟಿ ನೀವು ಏನು ಅಂದ್ಕೊಂಡಿದ್ದೀರೋ ಅದು ಅವಶ್ಯವಾಗಿ ನೀವು ಸಾಧನೆ ಮಾಡೇ ಮಾಡ್ತೀರಾ. यही आशा के साथ इस कविता को समाप्त करता हूँ. अब हम मुख्य विचार छात्रों के लिए. तो देखिए, पहला मुख्य विचार है, चींटी अपने वजन से कई गुना अधिक भार उठाती है, हमेशा व्यस्त रहती है, दीवारों पर चढ़ते समय बार बार गिरने पर भी वह हार नहीं मानती है. इसलिए हम चींटी से मेहनत करना, व्यस्त रहना और संघर्ष करना सीख सकते हैं. नन्ही चींटी इतना मेहनत करती है क्योंकि उसे बारिश के मौसम में के लिए अपना खाद्य सामग्री संचय करना होता है. मोती गहरे पानी में ही मिलता है. इस पंक्ति के माध्यम से कवि यहाँ बताना चाहते हैं कि सफलता प्राप्त करने के लिए हमें कड़ी मेहनत करनी पड़ती है. जिस प्रकार मोती समुद्र की तलहटी में होता है, उसी प्रकार सफलता भी मेहनत की आखिर चोर से बंधी होती है. जो व्यक्ति कभी भी हार नहीं सकता हो, जो बार बार हारने पर भी कोशिश करना नहीं छोड़ता. ಯಾವುದೇ ವ್ಯಕ್ತಿ ಸೋಲೋದಿಲ್ಲ. ಯಾಕೆ ಹೇಳಿ? ಅವನು ಪ್ರಯತ್ನ ಮಾಡ್ತಾ ಇದ್ರೆ ಅವನ ಗೆಲುವು ಸಿಗ್ತದೆ. ಅವನು ಪ್ರಯತ್ನ ಮಾಡದೇ ಇದ್ರೆ ಅವನು ಸೋಲ್ತಾನೆ. ಅದಕ್ಕಾಗಿ ನಾವು ಗೆಲುವು ನಮ್ಮದಾಗಬೇಕಪ್ಪ ಅಂದರೆ ನಾವು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಚಿಕ್ಕ ಇರುವೆಯ ಉದಾಹರಣೆಗಳನ್ನು ಕೂಡ ನಾನು ನಿಮಗೆ ಮುಂದೆ ಹೇಳಿದ್ದೇನೆ. ಇರುವೆ ಕೂಡ ತನ್ನ ಸೋಲನ್ನು ಒಪ್ಪೋದಿಲ್ಲ. ಅದರಿಂದ ನಾವು ಅನೇಕ ವಿಚಾರವನ್ನು ಕಲಿತೇವೆ ಮಕ್ಕಳ. ನಮಗೆ ಯಶಸ್ಸು ಸಿಗಬೇಕಂದ್ರೆ ಸಂಕಲ್ಪ, ಆತ್ಮವಿಶ್ವಾಸ ಮತ್ತು ಕೌಶಲ, ಬುದ್ಧಿವಂತಿಕೆಯ ಅವಶ್ಯಕತೆ ಬಹಳವಾಗಿದೆ. ನಾವು ಯಶಸ್ಸು ಸಾಧಬೇಕಂದ್ರೆ ಈ ಅಂಶಗಳನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಮತ್ತು ಗೋತಾಖೋರ್, ಸಮುದ್ರದ ಆಳದಲ್ಲಿ ಹೋಗುವಂಥ ವ್ಯಕ್ತಿ, ಅವನು ಸಮುದ್ರದಲ್ಲಿ ಹೋಗಿ ಮುತ್ತನು ನಿರಾಶನಾಗಲ್ಲ. ಖಾಲಿ ಕೈಯಲ್ಲಿ ಬಂದರೂ ಕೂಡ ಅವನು ನಿರಾಶನಾಗಲ್ಲ. ಕೊನೆಗೆ ಅವನಿಗೆ ಒಂದಾದರೂ ಒಂದಿನ ನನಗೆ ಮುತ್ತು ಪಡಿತೀನಿ ಅನ್ನುವಂಥ ಒಂದು ಪ್ರಯತ್ನ ಇರ್ತದಲ್ಲ, ಅದು ಬಹಳ ಇಂಪಾರ್ಟೆಂಟ್ ಮಕ್ಕಳ. ಈಗ ನಿಮ್ಮ ಕೆಲವೊಂದು ಈ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ ಈ ಕವಿತೆಯನ್ನು ನೋಡಿದಾಗ ನಿಮ್ಮ ಮನದಲ್ಲಿ ಒಂದು ನೀವು ಕುಂತಲೆ ಕಲ್ಪನೆ ಮಾಡ್ಬೋದು. ಏನಪ್ಪ ಕಲ್ಪನೆ ಮಾಡ್ಬೋದು ಅಂದರೆ, यदि मैं मकड़ी होता तो मैं अपने लिए प्लास्टिक के धागों से एक मजबूत घर बनाता ताकि बारिश और बिजली से मेरा घर सुरक्षित रह सके. यदि मैं गोताखोर होता तो मुझे बहुत ही रोमांचित करने वाले अनुभव होते, जैसे मैं समुद्र की भीतर की दुनिया से रूबरू हो पाता, जलीय जीवों की जीवन शैली से भी परिचित हो पाता. ಒಂದು ವೇಳೆ ನಾನು ತೈರಾಕಿ ಸಮುದ್ರ ಆಳದಲ್ಲಿ ನಾನು ಹೋಗೋನಿದ್ರೆ ನನಗೆ ಅನೇಕ ಅನುಭವಗಳಾಗ್ತಿತ್ತು ಸಮುದ್ರದಲ್ಲಿ. ಮತ್ತು ಅಷ್ಟೆಲ್ಲ ಜಲದಲ್ಲಿ ಇರುವಂತಹ ಜೀವಿಗಳ ಬಗ್ಗೆ ನಾನು ಅದರ ಶೈಲಿಗಳನ್ನು ನಾನು ಅರ್ಥ ಮಾಡ್ಕೊಳ್ತಿದ್ದೆ ಅಂತ ಕೂಡ ಅವನ ಮನಸ್ಸಿನಲ್ಲಿ ಬರ್ತದೆ. ಒಂದು ವೇಳೆ ನಾನು ಇರುವೆ ಆಗಿದ್ದರೆ ನಾನು ಅದಕ್ಕೆ ಹೇಳ್ತಿದ್ದೆ ಅನೇಕ ಕೆಲಸಗಳನ್ನು ಇರ್ತು. ಮತ್ತಷ್ಟೆಲ್ಲ ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ನನಗೆ ಉದ್ಭವ ಆಗ್ಬೋದು ಅನ್ನೋದನ್ನು ನಾನು ಅವನಿಗೆ ತೋರಿಸ್ತಿದ್ದೆ. ಈಗ जीवन मूल्य असफलताओं को चुनौतियों की तरह स्वीकार करने से हमारे अंदर जोश और उत्साह बना रहेगा. हम ये भी जान पाएंगे कि हम में ऐसी क्या कमी है जिसकी वजह से हम सफलता से वंचित रह गए. मैं अपने छात्र जीवन में अपनी परीक्षा में आए कम अंकों को चुनौती की तरह स्वीकार करूंगा. ऐसा करने से मुझे ये पता चल जाएगा कि मुझ में ऐसा क्या कमी है जिस वजह से मेरे अंक कम आ रहे हैं, और मैं यह जानकर अपनी कमी को दूर करने का प्रयास करूंगा. ಈಗ अभ्यासದ ಪ್ರಶ್ನೆಗಳಿಗೆ एक वाक्य प्रश्न के यहाँ पर आ रहे हैं, आप अच्छी तरह से इसको बताइए. तो देखिए पहला प्रश्न, किसकी हार नहीं होती? कोशिश करने वालों की हार नहीं होती. सही पहचान आप लोगों ने. दाना लेकर कौन चलती है? बताओ.
हाँ, दाना लेकर चींटी चलती है। सागर में डुबकियां कौन लगाता है? अच्छा, सागर में गोताखोर डुबकियां लगाता है। 2-3 वाक्यों के प्रश्न के देखिए। चींटी के बारे में कवि क्या कहते हैं? तो देखिए, चींटी जब दाना लेकर चलती है तो दीवार पर चढ़ते हुए 100 बार फिसलती है, लेकिन फिर भी वहां हार नहीं मानती, आखिर में वहां सफल होती है। दूसरा प्रश्न, गोताखोर के बारे में कवि के विचार क्या है? गोताखोर कई बार डुबकियां लगाने पर भी खाली हाथ लौट आता है, लेकिन उसका उत्साह दुगना हो जाता है। उसकी मुट्ठी में मोती अवश्य आते हैं। जोड़कर लिखिए, लहर नौका, चींटी दाना, गोताखोर डुबकियां, असफलता चुनौती, कमी सुधार। अच्छा बच्चों, तो देखिए अनुरूपता के प्रश्न। पहले है मेहनत परिश्रम, कोशिश क्या है? प्रयास, बहुत बढ़िया। चढ़ना उतरना, हारना जीतना, स्वीकार इनकार, चैन बेचैन, सिंधु समुद्र, हाथ कर। बहुत बढ़िया, आपने बहुत अच्छी तरह से उत्तर दिया। तो आगे देखेंगे। तो देखिए, सोचिए और लिखिए। बॉक्स में दिए गए शब्दों में से उपयुक्त शब्द चुनकर सीढ़ी में लिखे जिनसे आप सफलता के शिखर तक पहुंचे। ನೋಡಿ ಮಕ್ಕಳ, ಇಲ್ಲಿ ನೀವು ಯಶಸ್ವಿಯ ಮೆಟ್ಟಲವನ್ನು ಹತ್ತ ಹೋಗಬೇಕು ಅಂದರೆ ಇಲ್ಲಿ ಕೆಲವು ಕೆಲವು ಪದಗಳನ್ನು ಕೊಡಲಾಗಿದೆ. ನೀವು ಯಶಸ್ವಿಯ ಮೆಟ್ಟಲವನ್ನು ಹತ್ತಬೇಕು ಅಂತ ತಮ್ಮಲ್ಲಿ ಹೇಳ್ತೀನಿ. ಆಲಸ್ಯ, ಇಚ್ಛಾ, घबराहट, कामचोरी, कोशिश, मेहनत, विश्वास, हिम्मत, उत्साह, निठल्लापन, डर, अभ्यास, निराशा। तो देखिए, एक उदाहरण वहां पर सफलता दिया गया है। ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಮಕ್ಕಳೇ? मेहनत, इच्छा, विश्वास, हिम्मत, वेरी गुड, अभ्यास, उत्साह, कोशिश। ನೋಡಿ, ನಾವು ಯಶಸ್ವಿಯ ಮೆಟ್ಟಲನ್ನು ಸಾಗಬೇಕಂದ್ರೆ सफलता, मेहनत, इच्छा, विश्वास, हिम्मत, अभ्यास, उत्साह, कोशिश, इन सब चीज़ों को हम अपनाएंगे तो हम कहाँ जाएंगे? हम सफलता की सीढ़ी को हम पार कर जाएंगे। यशस्वी ಮೆಟ್ಟಲನ್ನು ನಾವು ಹತ್ತಬಹುದು ಮಕ್ಕಳ। आपको गृह कार्य की ओर इन प्रश्नों का सही उत्तर लिखिए। आपको यहां पर गृह कार्य दिया जा रहा है, इन प्रश्नों का सही उत्तर लिखना चाहिए। असफलता से सफलता की ओर जाने के बारे में कवि क्या संदेश देते? पहला प्रश्न है, असफलता से सफलता की ओर जाने के बारे में कवि क्या संदेश देते हैं? और दूसरा प्रश्न है, मान लीजिए आपने किसी प्रतियोगिता में भाग लिया परंतु आप विजयी नहीं हो पाए, ऐसी स्थिति में आप क्या करेंगे? अब तक आप लोगों ने कोशिश करने वालों की हार नहीं होती इस कविता के ಅನೇಕ ವಿಚಾರಗಳನ್ನು को आप लोगों ने इसे जाना है, समझा है। ಮಕ್ಕಳೇ, ಎಲ್ಲ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಹೇಳ್ತಾ ಇಷ್ಟೊತ್ತು ಈ ಪದ್ಯದ ಮಹತ್ವ ಏನು ಅನ್ನೋದನ್ನು ನೀವು ಅರ್ಥಕೊಂಡಿದ್ದೀರಿ। ಇನ್ನೊಂದು ಸಾರಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕೋಶಿಶ್ ಕರ್ನೆ ವಾಲೋं की कभी हार नहीं होती, ಪ್ರಯತ್ನ ಮಾಡುವವರದು ಎಂದಿಗೂ ಕೂಡ ಸೋಲಾಗಲ್ಲ ಅನ್ನೋ ವಿಚಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂದೇಶವನ್ನು ಹೇಳ್ತಾ ಇಲ್ಲಿಗೆ ನಾನು ಈ ಪಾಠವನ್ನು ಸಮಾಪ್ತ ಮಾಡ್ತಾ ಇದ್ದೀನಿ। ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಧನ್ಯವಾದಗಳು, ನಮಸ್ತೆ।